ಹಲೋ ಗೈಸ್, ಬಂದ್ರ ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗುರು. ಈ ವಿಡಿಯೋ ನೋಡಬಹುದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಧನ್ವೀರಣ್ಣನ ಮೂವಿ ಏನ್ ರಿವ್ಯೂ ಕೊಡ್ತಿದ್ದಾರೆ ಗುರು ಪಬ್ಲಿಕ್, ನೀವೇ ನೋಡ್ಕೊಂಬರಿ ಗೊತ್ತಾಗುತ್ತೆ. ಓಕೆನಾ? ಸೇಮ್ ಯಾವ ಇಂಗ್ಲಿಷ್ ಮೂವಿ ಇಲ್ಲ, ಆ ತರ ಇಂಗ್ಲಿಷ್ ಮೂವಿ ರೇಂಜ್ ಅಲ್ಲಿ ತಗೊಂಡು ಹೋಗಿದ್ದಾರೆ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೂಪರ್ ಆಗಿದೆ. ಫುಲ್ ರೌಂಡ್ ಆಫ್ ಮೂವಿನೇ ತುಂಬಾ ಇಷ್ಟ ಆಯ್ತು. ಸೂಪರ್ ಆಗಿದೆ. ಈ ಬಾಸ್ ಇದ್ರೆ ಸೀರಿಯಸ್ ಆಗಿ ಫಿಲ್ಮ್ ನೋಡಿದ್ರೆ ಸಖತ್ ಖುಷಿ ಕೊಟ್ಟಿದ್ದಾರೆ. ಸೂಪರ್ ಆಗೈತೆ ಗುರು. ನೋಡಿದ್ರ, ಇದಕ್ಕೋಸ್ಕರ ನಿನ್ನೆ ವಿಡಿಯೋದಾಗ ನಾನು ಹೇಳಿದ್ದೆ ಸ್ವಲ್ಪ ವೇಟ್ ಮಾಡ್ರಿ, ಒಳ್ಳೆ ರಿವ್ಯೂ ನಿಮ್ ಮುಂದೆ ತಂದಿಡ್ತೀನಿ ಅಂತ. ಇಟ್ಟಿನಿ, ನೀವೇ ನೋಡ್ರಿ ಗೊತ್ತಾಗುತ್ತೆ. ಓಕೆನಾ? ಸಿನಿಮಾ ಇದು ಏನಿದೆ ಅಂದ್ರೆ, ಈ ಸಿನಿಮಾ ಯಾವಾಗ ಧನ್ವೀರಣ್ಣ ಅವರು ಎಂಟ್ರಿ ಆದೋ ಥಿಯೇಟರ್ ಒಳಗಡೆ ಅಂಡ್ ಸೆನ್ಸರ್ ನ ಗೆದ್ದು ಯಾವಾಗ ಬಂತು ಈ ಹಯಗ್ರೀವ, ಅವಾಗ್ಲೇ ಧನ್ವೀರಣ್ಣ ಗೆದ್ರು ಅಂತಾನೆ ಅರ್ಥ. ಎಲ್ಲರೂ ಬಂದು ನೋಡ್ಬೇಕು. ನಿಂತರೆ ನ್ಯಾಯಕ್ಕಾಗಿ, ಹೇಳುವ ಎಲ್ಲ ಕೂಗಿ, ಉಸಿರಿರುವವರೆಗೂ ಇರ್ತೀವಿ ನಿಮ್ ಹಿಂದೆ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಬ್ರೋ ಆಕ್ಟಿಂಗ್ ಸಖತ್ತಾಗಿದೆ ಬ್ರೋ. ಹಾಗೆ ನಾನು ಹೇಳೋದು ಏನಂದ್ರೆ, ಫುಲ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೀವು ಮೂವಿ ನೋಡ್ಬೋದು. 3 ತಾಸು ಮೂವಿ ಕುತ್ಕೊಂಡು ನೋಡಿದ್ರು ಕೂಡ ಸ್ವಲ್ಪ ಬೋರ್ ಅನ್ಸಲ್ಲ ಗುರು. ಫುಲ್ ಕದ್ದರಾಗಿದೆ ಮೂವಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಥಿಯೇಟರ್ ಒಳಗೆ ಹೋಗಿ ಮೂವಿ ನೋಡ್ರಿ. ಓಕೆನಾ? ಮೆಡಿಕಲ್ ಅಲ್ಲಿ ಇರುತ್ತೆ ಮಾತ್ರ ಶುರುವಾಯ್ತು ನೋಡಿ ನಮ್ಮ ಹಯಗ್ರೀವ ಜಾತ್ರೆ. ಇದ್ಯಾವ್ದು ಗುರು? ಚಿತ್ರಮಂದಿರದಲ್ಲಿ ಅರಳಿದ ಪ್ರತಿಭೆ ನೋಡ್ರಿ ಗೊತ್ತಾಗುತ್ತೆ. ಎಲ್ಲರೂ ತಿಂತಾರೆ ಬೇಕ್ರಿಯಲ್ಲಿ ಹಾಲ್ಕೋವಾ, ಎಲ್ಲರೂ ಅಲ್ಲಿ ಬೇಕ್ರಿ ತಿಂತಾರೆ ಹಾಲ್ಕೋವಾ. ನಮ್ ಬಾಸ್ ಪಿಕ್ಚರು ಹಯಗ್ರೀವ ಆಚೆ ಕಡೆ ಇರುತ್ತೆ ಬಾರು, ಶುರುವಾಯ್ತು ನೋಡಿ ನಮ್ಮ ಹಯಗ್ರೀವ ಜಾತ್ರೆ ಶುರು. ಗುರು, ಇವರೆಲ್ಲ ಫಸ್ಟ್ ಶೋ ಏನಕ್ಕೆ ಬರ್ತಾರೆ ಗೊತ್ತಾ? ಇಂಥ ಡೈಲಾಗ್ ಹೊಡ್ಯಕ್ಕೋಸ್ಕರನೇ ಬರ್ತಾರೆ ಗುರು. ಆದ್ರೂ ಕೂಡ ಮೂವಿ ನೋಡಿದ್ಮೇಲೆ ಅಣ್ಣ ಸೈಕ್ ಆಗೋಯ್ಯನ. ನನ್ನ ಹತ್ರ ಐತೆ ಕಾಸು. ಹಯಗ್ರೀವದಲ್ಲಿ ಒಂದೊಂದು ಸೀನ್ ನೋಡಿದ್ರೆ ಇದ್ದಲ್ಲೈತೆ ಗೂಸ್ ಬಂಸು. ಮೂವಿ ಎಲ್ಲ ಬೇರೆ ಲೆವೆಲ್. ಥಿಯೇಟರ್ಸ್ ಗಳಿಗೆಲ್ಲ ಇಲ್ಲಿಂದಾನೆ ಬರ್ನಲ್ಲಿ ಎತ್ಕೊಂಡೋಗಿ ಕೊಡ್ಬೇಕು ಅನ್ಸುತ್ತೆ. ನಾವು ಬರ್ನಲ್ಲಿ ಎತ್ಕೊಂಡೋಗಿ ಕೊಡ್ಬೇಕು ಅಷ್ಟೇ, ತಗೊಂತಾ ಇರ್ಬೇಕಷ್ಟೇ. ಶುರು ಇದು ಬರೀ ಆರಂಭ, ಅಂತ್ಯ ಇದಿಲ್ಲ. ಏನ್ ಗುರು, ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸು ನಮ್ಮ ಡೆವಿಲ್ ಮೂವಿ ರಿಲೀಸ್ ಆದಾಗ ಕೂಡ ಹೇಟರ್ಸ್ಗೆ ಆಕ್ಯನ್ ಜಡಿದ್ರು. ಇವಾಗ ನಮ್ಮ ಧನ್ವೀರಣ್ಣನ ಮೂವಿ ರಿಲೀಸ್ ಆದಾಗ ಕೂಡ ಆಕ್ಯನ್ ಜಡಿತಿದ್ದಾರೆ. ಕೇಳಬಾರ್ದು. ಇದು ಆಕ್ಚುಲಿ ಚೆನ್ನಾಗಿರೋ. ಯಾಕಂದ್ರೆ ಈ ಮೂವಿಯಲ್ಲಿ ಇರೋದು ಅರ್ಜುನ್, ನಮ್ ಬಾಸ್ ಮೂವಿಯಲ್ಲಿ ಇರೋದು ಅರ್ಜುನೇ. ಅದಕ್ಕೆ ಒಂದ್ ಕ್ಷಣ ನನ್ಗೆ ನಮ್ ಬಾಸ್ ನೆನಪಾದ್ರು. ಆದ್ರೆ ಈ ಟೈಮಲ್ಲಿ ನಮ್ ದೇವ್ರಿಲ್ಲ. ಆದ್ರೆ ನಮ್ ರಾಮನ್ ಭಕ್ತ ಆಂಜನೇಯನ್ ಇದ್ದಾನೆ. ಆಂಜನೇಯನ್ನ ನಾವು ಪೂಜಿಸಕ್ ಬಂದಿದೀವಿ ಇವತ್ತು. ಅಷ್ಟೇ ಖುಷಿ ಆಗ್ತೈತೆ. ಇನ್ನ ಸೆಕೆಂಡ್ ಹಾಫ್ ವೇಟ್ ಮಾಡ್ತೀವಿ. ಥಿಯೇಟರ್ಸ್ ಎಲ್ಲ ನಮ್ಮನ್ನ ಕಿತ್ಕೊಬೇಕು ಶಾರ್ಟ್ಗಳಷ್ಟೇ. ಗುರು, ಹೇಳ್ಬೇಕಂದ್ರೆ ನಾನು ನಿನ್ನೆನೆ ರಿವ್ಯೂ ಕೊಡ್ಬೋದಾಗಿತ್ತು. ನಾನು ಮೂವಿ ನೋಡಿದ್ದಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡಿ ಅಂದಿದ್ದೆ ನಾನು. ಆದ್ರೂ ನನಗೆ ಥಿಯೇಟರ್ ಒಳಗ ಮಜಾ ಬಂದಿದ್ದು. ನಾನು ನೋಡಿದ್ದೇನು ಗೊತ್ತಾ? ಬರೀ ಡಿ ಬಾಸ್ ಫ್ಯಾನ್ಸ್ ಗುರು. ಆ ಡಿ ಬಾಸ್ ಫ್ಯಾನ್ ಬಿಟ್ಟು ಬೇರೆ ಯಾರು ಇಲ್ಲ ಅಲ್ಲಿ. ಆಯ್ತಾ? ಸಾಥ್ ಕೊಟ್ಟಿರೋದು ಯಾರು ಹೇಳಿ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಲ್ವಾ? ಇನ್ನೂ ತುಂಬಾನೇ ಖುಷಿ ಅನ್ಸುತ್ತೆ. ಮತ್ತೆ ಇನ್ನೊಂದು ದುಃಖದ ವಿಷಯ ಏನಂದ್ರೆ, ಈ ಟೈಮಲ್ಲಿ ಬಾಸ್ ಇರ್ಬೇಕಾಗಿತ್ತು, ಆದ್ರೂ ಅವ್ರ ಜೊತೆಗೆ ನಮ್ಮ ವಿಜಯಕ್ಕೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಅನ್ಸುತ್ತೆ. ಬಹಳ ಸಿನಿಮಾ ಇರ್ಬೇಕು. ಹಯಗ್ರೀವ ಇಲ್ಲಿ ಧನ್ವೀರ್ ಸರ್ ಮಾತ್ರ. ಅದಕ್ಕೋಸ್ಕರ ದರ್ಶನ್ ಸರ್ ಇಡೀ ಫ್ಯಾನ್ಸ್ ಮುಂದೆ ಹಬ್ಬ ಮಾಡ್ತಾ ಇರೋದಲ್ಲ. ಜಸ್ಟ್ ಬಿಗಿನಿಂಗು. ದಯವಿಟ್ಟು ಕೂಡ ಹಯಗ್ರೀವ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ನೋಡ್ಬೇಕು. ಜೈ ಡಿ ಬಾಸ್. ಆದರೂ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸು ನಮ್ಮ ಡಿ ಬಾಸ್ ಒಳಗಿದ್ರೆ ಡಿ ಬಾಸ್ ಕೈಯೇ ಬಿಟ್ಟಿಲ್ಲ. ಇನ್ನು ನಮ್ಮ ಡಿ ಬಾಸ್ ಹಿಂದೆ ಇರೋ ಧನ್ವೀರಣ್ಣನ ಕೈ ಬಿಡ್ತಾರ? ನೋ ನೆವರ್, ಚಾನ್ಸೇ ಇಲ್ಲ ಗುರು. ಇದು ಗುರು ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಹವಾ ಅಂದ್ರೆ. ನಮ್ಮ ಯಾವಾಗ್ಲೂ ಬೆಂಬಲ ಇದ್ದೇ ಇರುತ್ತೆ. ಅವ್ರದ್ದು ಯಾವ್ದೇ ಫಿಲಂ ಬಂದ್ರು ಗೆಲ್ಲಿಸ್ತೀವಿ. ಜೈ ಡಿ ಬಾಸ್. ಸಾಯೋರ್ ಕೊಡೋದು ಒಂದೇ ಜೈ ಡಿ ಬಾಸ್. ಸತ್ರ ಆತ್ಮನು ಹೇಳ್ಬೇಕು. ಅಭಿಮಾನಿಗಳು ನಿಂತರೆ ನ್ಯಾಯಕ್ಕಾಗಿ, ಹೇಳುವ ಎಲ್ಲ ಕೂಗಿ, ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದ ಅಷ್ಟೇ. ಆದ್ರೂ ಗುರು, ಮೂವಿ ನೆಕ್ಸ್ಟ್ ಲೆವೆಲ್ ಬಂದಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಷ್ಟಾಗುತ್ತೋ ಥಿಯೇಟರ್ ಒಳಗೆ ಹೋಗಿ ಮೂವಿ ನೋಡ್ರಿ. ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸ್ರಿ, ಹಾಗೆ ಕರ್ನಾಟಕ ಉಳಿಸ್ರಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಓಕೆ ಬಾಯ್.